ವಾಟ್ ಈಸ್ SEO? ಸೊ ಇವತ್ತು ನಾನು SEO ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ SEO ಅಂತ ಹೇಳಿದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಹಾಗಂತ ಹೇಳಿದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳಿದ್ರೆ ಏನು? ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳಿದ್ರೆ ಯಾರೊಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಲೊಕೇಶನ್ಗೆ ಬಂದು ಪರ್ಟಿಕ್ಯುಲರ್ ಸೆಗ್ಮೆಂಟನ್ನು ಸರ್ಚ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಪೇಜ್ ಗೂಗಲ್ ಪೇಜಲ್ಲಿ ನಮ್ಮ ಸೈಟ್ ಅನ್ನೋದು ಅಥವಾ ಬೇರೆ ಒಬ್ಬರ ಸೈಟ್, ಆ ಪರ್ಟಿಕ್ಯುಲರ್ ನೀಶಲ್ಲಿರೋ ಸೈಟು ಟಾಪ್ 3 ಅಥವಾ ಟಾಪ್ 5 ಅಲ್ಲಿ ಬರಬೇಕು, ಅಥವಾ ಪರ್ಟಿಕ್ಯುಲರ್ ಪೇಜ್ ವಿಸಿಬಿಲಿಟಿಯಲ್ಲಿ ಆ ಪರ್ಸನ್ ಕಣ್ಣಿಗೆ ಕಾಣಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಯಾರಾದರೂ ಉಡುಪಿಗೆ ಅನ್ನೋನ್ ಪರ್ಸನ್ ಬರ್ತಾರೆ, ಡಿಗ್ರಿ ಮುಗಿಸ್ಕೊಂಡು ಅಥವಾ ಪೇರೆಂಟ್ಸ್ ಬರ್ತಾರೆ, ಅವ್ರು ಬಂದು ಬೆಸ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಉಡುಪಿ ಅಥವಾ ಬೆಸ್ಟ್ SAP ಇನ್ಸ್ಟಿಟ್ಯೂಟ್ ಇನ್ ಉಡುಪಿ ಅಥವಾ ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ ಇನ್ ಉಡುಪಿ ಈ ರೀತಿ ಸರ್ಚ್ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಪೇಜ್ ಅವರ ಕಣ್ಣಿಗೆ ಕಾಣ್ತದಲ್ಲ ಗೂಗಲಲ್ಲಿ, ಅಲ್ಲಿ ಟಾಪ್ 3 ಅಥವಾ ಟಾಪ್ 5 ಅಥವಾ ಆ ಪೇಜಲ್ಲಿ ಕಾಣಿಸ್ಬೇಕು. ಇನ್ನು ತುಂಬ SEO ಸಕ್ಸಸ್ಫುಲ್ ಆಗಿದೆ ಅಂತ ಅನ್ಕೊಳ್ಬಹುದಾದ್ರೆ ಹೇಗೆ ಅಂತ ಟಾಪ್ 3 ಅಥವಾ ಟಾಪ್ 2 ಇರಬೇಕು. ಅಲ್ಲಿ ಬೇರೆ ಬೇರೆ ಥರ ಡೈರೆಕ್ಟರೀಸ್ಗಳು ಬರುತ್ತೆ. ಇದು ಬೇಸಿಕ್. ಅಲ್ಲಿ ಸರ್ಚ್ ಮಾಡ್ತಾರಲ್ಲ, ಅದಕ್ಕೆ ನಾವು ನಮ್ಮ ಟೆಕ್ನಿಕಲ್ ವರ್ಡಲ್ಲಿ ಸರ್ಚ್ ಇಂಟೆಂಟ್ ಅಂತ ಕರಿತೀವಿ ಅಥವಾ ಕೀವರ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಇದು ರ್ಯಾಂಕ್ ಬರಬೇಕು ಅಂತ ಹೇಳಿದರೆ ನಾವು ಮಿನಿಮಮ್ 1 year to 6 months ವರ್ಕ್ ಮಾಡಲಿಕ್ಕಿರುತ್ತೆ ಆ ವೆಬ್ ಮೇಲೆ, ಸೈಟ್ ಮೇಲೆ, ಮತ್ತು ಗೂಗಲ್ ಅನಾಲಿಟಿಕ್ಸ್, ಗೂಗಲ್ ಆಲ್ಗೋರಿಥಮ್ ಮೇಲೆ ವರ್ಕ್ ಮಾಡಲಿಕ್ಕಿರುತ್ತೆ, ಮತ್ತು ಸರ್ಚ್ ಆಲ್ಗೋರಿಥಮ್ ಮೇಲೆ ವರ್ಕ್ ಮಾಡಲಿಕ್ಕಿರುತ್ತೆ. ಇದರಲ್ಲಿ ತುಂಬ ಟೆಕ್ನಿಕಲ್ ಟರ್ಮ್ಸ್ಗಳು ಬರುತ್ತೆ. ಕಂಪ್ಲೀಟ್ಲಿ ಟೆಕ್ನಿಕಲ್ ಓರಿಯೆಂಟೆಡ್ ಸೆಗ್ಮೆಂಟ್. ಇದನ್ನು ಸ್ಟೂಡೆಂಟ್ಸ್ಗಳು ಕಲಿತ್ರೆ ತುಂಬ ಒಳ್ಳೆ ಪೊಸಿಷನ್ಗೆ ಕೂಡ ಹೋಗ್ಬೋದು. ಮತ್ತು ಈ ಒಂದು ಸೆಗ್ಮೆಂಟ್ ಅನ್ನೋದು ಪ್ರತಿಯೊಂದು ಬಿಸ್ನೆಸ್ ಅವರ ಒಂದು ಬಿಸ್ನೆಸ್ಸಲ್ಲಿ ಅವರು ಇಂಟಿಗ್ರೇಟ್ ಮಾಡಿಕೊಳ್ಳೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಆರ್ಗ್ಯಾನಿಕ್ ಲೀಡ್ಸ್ ವಿದೌಟ್ ನಾವು ಏನು ಮಾರ್ಕೆಟಿಂಗಿಗೆ ಹಣ ಹಾಕದೆ, ಅಂದರೆ SEO ಪ್ರೋಸೆಸ್ಗೆ ಹಣ ಹಾಕಬೇಕು, ಬಟ್ ಇಟ್ ಇಸ್ ಲಾಂಗ್ ಟೈಮ್ ರಿಸಲ್ಟ್. ಒಂದ್ಸಲ ನಾವು SEO ಪ್ರೋಸೆಸ್ ಮಾಡಿದರೆ ಪ್ರತಿ ಸಲ ಯಾರಾದರೂ ಬಂದು ನಮ್ಮ ಬಗ್ಗೆ ಸರ್ಚ್ ಮಾಡಿದಾಗ ಟಾಪ್ 3 ಟಾಪ್ 2 ಬರ್ತಾ ಇರುತ್ತೆ, ಮತ್ತು ಅದರ ಹಾಗೆ ಮೇಂಟೈನ್ ಕೂಡ ಮಾಡ್ಕೊಂಡು ಹೋಗ್ಲಿಕ್ಕೆ ಇರುತ್ತೆ. ಇದು SEO ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್.